ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಸ್ನೇಹಿತರೆ ನಾಟಿ ಕೋಳಿ ಫಾರಂಗಳು ಉತ್ತಮ ಆದಾಯದ ಮೂಲವಾಗಿದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಯುವ ರೈತ ಮಹಿಳೆ ಸ್ನೇಹಿತರೆ ಆಲೆ ಒಂದು 10 ವರ್ಷದಿಂದ ನಿರಂತರವಾಗಿ ಕೋಳಿ ಸಾಗಾಣಿಕೆಯಲ್ಲಿ ಯಶಸ್ಸು ಕಂಡಿದ್ದಾರೆ ಸ್ನೇಹಿತರೆ. ಹಾಗೂ ಸ್ನೇಹಿತರೆ ಹಲವಾರು ಸಮಸ್ಯೆಗಳು ಕೋಳಿಗೆ ಯಾವ್ಯಾವ ತರಹ ರೋಗ ಬರ್ತವೆ, ಆ ರೋಗಗಳನ್ನ ಎದುರಿಸೋದು, ಆಮೇಲೆ ದಿನನಿತ್ಯ ಯಾವ ತರ ಆಹಾರ ಕೊಡಬೇಕು, ಹಾಗೆ ಸ್ನೇಹಿತರೆ ಇವರು ಫೀಲ್ಡು ಸಹ ಸರಬರಾಜು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಇವ್ರನ್ನ ಸಂದರ್ಶನಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಉತ್ತರ ಕರ್ನಾಟಕ ಜವಾರಿ ಕೋಳಿ ಫಾರಂ ಅಂತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅವ್ರನ್ನ ಒಂದು ಸಂದರ್ಶನದಲ್ಲಿ ತಿಳ್ಕಂತ ಅವ್ರೇನೆಲ್ಲ ದಿನಚರಿ ಮಾಡ್ತಾರೆ, ಹೇಗೆಲ್ಲ ಸಕ್ಸಸ್ ಒಂದಕ್ಕೆ ಕಾರಣ ಏನು ಅಂತ ಹೇಳಿ ತಿಳ್ಕಂತ ಹೋಗೋಣ. ಬನ್ನಿ ಸ್ನೇಹಿತರೆ, ಅವರಲ್ಲಿರುವಂತಹ ಅಪಾರವಾದಂತಹ ಪಾಂಡಿತ್ಯವಿರುವಂತಹ ಅನುಭವ ಕೇಳೋಣ. ಮೂಲತಃ ಎಲ್ಲೇ ಅವರು? ನಾವ್ ಮೂಲತಃ ದಾವಣಗೆರೆದವ್ರು. ಓಕೆ ಮೇಡಮ್. ಸೊ ನಾವ್ ಇಲ್ಲಿ ಬಂದ್ ಒಂದ್ 25 ವರ್ಷ ಆಯ್ತು. ನನ್ ಗಾಡಿ ಸೌಂಡ್ ಅಲ್ಲಿ ಕೇಳಿದ್ರೆ ಎಲ್ಲ ಬರ್ತಾವ್. ಈ ಕೋಳಿ ಸಾಗಾಣಿಕೆ ಹೆಂಗೆ ಪ್ರಾರಂಭ ಮಾಡಿದ್ರಿ ಮೇಡಮ್? ಸರ್ ನಾನು ಸ್ಟಾರ್ಟಿಂಗ್ ಒಂದ್ 20 ಸಾಕಿದ್ದೆ. ಓಕೆ. ಈ ಫಾರ್ಮ್ ಏನೈತಿಲ್ಲ ಇದು ನಮ್ ಸ್ವಂತ ಅಲ್ಲ, ಇದು ಓಕೆ ಮೇಡಮ್. ಬೇರೆಯವ್ರದಿದ ನನಗಂತ ಹೇಳಿ ಕೊಟ್ಟಾರ. ಈಗ 6-7 ವರ್ಷ ಆತ್ ಇದನ್ನ ಮಾಡಾಕತ್ತಿದ್ದ. ಓಕೆ ಓಕೆ ನಮ್ ಸ್ವಂತ ಊರುನು ಅಲ್ಲ ಇದು. ನಾವು ದಾವಣಗೆರೆ ಇದ್ದವ್ರು. ಇಲ್ಲಿ ಬಂದ್ 25 ವರ್ಷ ಆಯ್ತು. ಇಲ್ಲಿ ನಮ್ದು ಸ್ಕೂಲ್ ಐತಿ. ಓಕೆ ಮೇಡಮ್. ಸೊ ನನ್ನ ಸ್ಟಾರ್ಟಿಂಗ್ ಈಗ ನಾನೊಂದ್ 15 ಇಷ್ಟೇ ಸಾಕಿದ್ದೆ. ಓಕೆ ಮೇಡಮ್. ಆಮೇಲೆ ಅದ್ರೊಳಗ ಇಂಟ್ರೆಸ್ಟ್ ಬಂತು. ನಾನು 700-800 ರೂಪಾಯಿ ಒಂದೊಂದು ಹುಂಜ ಮಾಡ್ತಿದ್ದೆ. ಓಕೆ ಓಕೆ ಮೇಡಮ್. ಸೊ ಇಂಟ್ರೆಸ್ಟ್ ಬಂದ ತಕ್ಷಣ ನಾನು ಇನ್ನೊಂದ್ 500 ತಗೊಂಬಂದೆ ಅಗ್ರಿ ಕಾಲೇಜಿಂದ. ಓಕೆ ಓಕೆ ಮೇಡಮ್. 500 ತಗೊಂಬಂದ ಅದ್ರೊಳಗೆ ಇಂಟ್ರೆಸ್ಟ್ ಬಂತ. ಹಿಂಗೆ ಸ್ಟಾರ್ಟ್ ಮಾಡಿ ಮಾಡಿ ಈಗ ನನ್ನ ಕಡೆ ಒಂದ್ 10,000 ತನಕ ಇದಾವ. ಓಕೆ. ಸೊ ನಾವೇ ಒಂದ್ 5-6 ಜನ ಸೇರಿ ಹ್ಯಾಚರ್ ಹಾಕೊಂಡಿವಿ. ಕೋಳಿ ತತ್ತಿ ಕರೆಂಟ್ ಮೇಲೆ ತಗ್ಸೋದು. ಹಾ ಮೇಡಮ್. ಸೊ ನಾವೇ ಸ್ಟಾರ್ಟ್ ಮಾಡಿವಿ ಈಗ. ನೀವೇ ಸ್ಟಾರ್ಟ್ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿವಿ. ಓಕೆ ಮೇಡಮ್. ಈಗ ನೀವು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ ಯಾರು ಮೇಡಮ್? ನಿಮ್ಮ ತಂದೆ ತಾಯಿನ, ಇಲ್ಲ ಅಂತಂದ್ರೆ ನೀವು ನೋಡಿ ಕಲ್ತಿರೋದಾ ಏನಂತ? ಆಕ್ಚುಲಿ ತಂದೆ ತಾಯಿ ಅನ್ನೋಕ್ಕಿಂತ ನಾನು ನೋಡಿನೇ ಕಲ್ತೀನಿ. ಮಂದಿ ನೋಡಿ ಅವರೆಲ್ಲ ಮಾಡೋದ್ ನೋಡಿ ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ. ನಾನು ಸ್ಕೂಲ್ ನಲ್ಲಿ ಜಾಬು ಮಾಡ್ತೀನಿ. ಅದ್ರ ಜೊತೆ ಇದು ಸೈಡ್ ಬಿಸ್ನೆಸ್ ಅಂತ ಹೇಳಿ ಮಾಡ್ಕೊಂಡಿನಿ. ಓಕೆ ಓಕೆ ಮೇಡಮ್. ಈಗ ನೀವು ಎಷ್ಟು ಕೋಳಿಗಳನ್ನ ಈಗ ಪ್ರೆಸೆಂಟ್ ನಿಮ್ಮ ಹತ್ರ ಇದೆ ಮೇಡಮ್? ಸರ್ ಇವು ಏನ್ ಕಾಣಕತ್ತಾವ 2,000 ಇದಾವ. ಸೊ ನಾನು ಬೇರೆ ತೋರಿಸ್ತೀನಿ. ಸೊ ಎಲ್ಲ ಟೋಟಲ್ ಒಂದ್ 10,000 ತನಕ ಇದಾವ ಸರ್. 10,000 ತನಕ ಇದೆ ಮೇಡಮ್. ಈಗ ಈ ಕೋಳಿ ಸಾಗಾಣಿಕೆಯಲ್ಲಿ ದುಡ್ಡಿದ್ಯಾ? ಖಂಡಿತ ಐತಿ. ಕಷ್ಟ ಪಡ್ಬೇಕು. ಕೆಲವ್ರು ಏನ್ ಮಾಡ್ತಾರ, 600 1,000 ಕೋಳಿ ನನ್ ಕಡೆಯಿಂದ ತಗೊಂಡ್ ಹೋದ್ರೆ ನನ್ ಕಸ್ಟಮರ್ಗೆ ಬಹಳ ಹಿಂಗ್ ಪ್ರಾಬ್ಲಮ್ ಆಗೈತಿ. ಅವ್ರ ಏನ್ ಮಾಡ್ತಾರ, 1,000 ನನ್ ಕಡೆಯಿಂದ ತಗೊಂಡ್ ಹೋಗಿ ಅವ್ರು 1 ವರ್ಷದ ಲೆಕ್ಕ ಮಾಡ್ಕೊಂತಾರ. 1 ವರ್ಷಕ್ಕ 12 ಲಕ್ಷ ಬರ್ತೈತಿ 600 ಮಾರಿದ್ರೇನು ಅಂತ ಹೇಳಿ. ಆದ್ರೆ ಲೆಕ್ಕ ಏನ್ ಮಾಡ್ಬಾರ್ದ, ಫಸ್ಟ್ ಕೆಲ್ಸ ಮಾಡ್ಬೇಕು. ಆಮೇಲೆ ಬೇಕಾದ್ರೆ ಬಂದ್ಮೇಲೆ ಲೆಕ್ಕ ಮಾಡ್ಕೊಳ್ಳಿ. ಬಹಳಷ್ಟು ಮಂದಿ ಗ್ಲಾಸ್ ಕೂಡ ಆಗೈತಿ. ಕೋಳಿ ಒಳಗ ಮೇಂಟೆನೆನ್ಸ್ ಕಮ್ಮಿ ಇದಾವ. ಆದ್ರೆ ಊಟ ಕರೆಕ್ಟ್ ಆಗ್ಬೇಕ. ಸೊ ನಾವ್ ಈ ಊಟಕ್ಕೆಲ್ಲ ಮುಸ್ರಿ ಹಾಕ್ತಿವಿ. ನಮ್ದೇ ಸ್ಕೂಲ್ ಐತಿ. ಸೊ ಅಲ್ಲಿನ ಮುಸ್ರಿ, ಕುಡ್ಕಾಳ, ಮತ್ ನಾನ್ ಗೋಜ್ರೇಜ್ ಕಂಪನಿದ ಫೀಡ್ ಯೂಸ್ ಮಾಡ್ತೀನಿ ಜಾಸ್ತಿನು. ಸೊ ಫೀಡ್, ಮುಸ್ರಿ, ಊಟ ಎಲ್ಲ ಹಾಕ್ತಿವಿ. ಮೇಡಮ್, ಈಗ ನೀವು ಯಾವ ಜಾತಿಯ ಕೋಳಿಗಳನ್ನ ಅತಿ ಹೆಚ್ಚು ಸಾಕ್ತೀರಾ ಮೇಡಮ್? ಸರ್ ಇವು ಬೀಡ್ ಬಂದೆ ದೇಸಿ ಸೊನಾಲಿ. ದೇಸಿ ಸೊನಾಲಿ, ವೆಸ್ಟ್ ಬೆಂಗಾಲ್ ಬೀಡ್ ಇವು. ಮೇಡಮ್, ಈಗ ಈ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಯಾವ ರೀತಿಯಲ್ಲಿ ನಾವು ಆದಾಯನ ತಗೊಳ್ಬಹುದು ಮೇಡಮ್? ಸಾಕಷ್ಟು ರೀತಿಯಲ್ಲಿ ತಗೊಳ್ಬಹುದು. ಸಾಕ್ಬೇಕು ಮೇಡಮ್. ಈಗ ನೀವು ಯಾವ ತರ ಅಂತಂದ್ರೆ, ನಾನು ತತ್ತಿ 15 ರೂಪಾಯಿಗೆ ಒಂದ್ ಮಾರ್ತೀನಿ. ಮೇಡಮ್. ಆಮೇಲೆ ಹುಂಜ 700, 700, 800 ಡಿಪೆಂಡ್ ಆನ್ ಸೈಜ್ ಎಷ್ಟು ದೊಡ್ಡದೈತೆ ಅಂತ ಹೇಳಿ. ಕೋಳಿ 400, 400 ಹಿಂಗ್ ಮಾಡ್ತೀನಿ ಸರ್, ದೊಡ್ಡಾದ್ಮೇಲೆ. ಮೇಡಮ್, ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಈಗ ನಾವು ಒಂದು ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಮಾಂಸಕ್ಕೂ ಮಾರ್ಬೋದು, ಮತ್ತೆ ಮೊಟ್ಟೆಯಲ್ಲಿ ದುಡ್ಡು ಮಾಡ್ಬೋದು, ಹಾಗೆ ಮರಿನಲ್ಲೂ ದುಡ್ಡು ಮಾಡ್ಬೋದು ಅಂತ ನೀವ್ ಹೇಳ್ತೀರಾ? ಸರ್ ಮರಿ ಒಳಗ ಮಾಂಸ ಈಗ ನಾವು ಇವು ವರ್ಷಕ್ಕ 190 ತತ್ತಿ ಹಾಕ್ತಾವ. ಅದನ್ನ ತಗೊಂಡಾದ್ಮೇಲೆ ನಾವ್ ಇದನ್ನ ಕಟಿಂಗ್ ಮಾಡೋ ಪ್ರೊಸೆಸ್ ಒಳಗೂ ಮಾರ್ಬೋದು. ಇವು ಕಟಿಂಗ್ ಮಾಡಿದ್ರೆ ಇವ್ 400-300 ರೂಪಾಯಿ ಗ್ರಾಮ್ ತಗೊಂಡ್ ಹೋಗ್ತಾರ. ಕಣ್ಮುಚ್ಚಿ ತಗೊಂಡ್ ಹೋಗ್ತಾರ. ಮೇಡಮ್, ಈಗ ನಿಮ್ಮ ಫಾರಂ ನಲ್ಲಿ ದಿನನಿತ್ಯದ ಹೇಗೆಲ್ಲ ಈಗ ರೊಟೀನ್ ಸ್ಟಾರ್ಟ್ ಮಾಡ್ತೀರಾ? ಅಂದ್ರೆ ನಾಟಿ ಕೋಳಿಗಳಿಗೆ ಈಗ ತುಂಬಾ ಜನಕ್ಕೆ ಹೇಗೆ ಪ್ರಾರಂಭ ಮಾಡೋದನ್ನ ಗೊತ್ತಿರಲ್ಲ, ಯಾವ ತರ ಆಹಾರ ಪದ್ಧತಿ ಗೊತ್ತಿರಲ್ಲ, ಯಾವ ತರ ಆಹಾರ ಕೊಡ್ಬೇಕು ಅನ್ನೋದು ಗೊತ್ತಿರಲ್ಲ ಮೇಡಮ್. ಈಗ ನೀವು ತುಂಬಾ ಅನುಭವ ಇರೋದ್ರಿಂದ ಈಗ ನಮ್ಮ ರೈತರುಗಳಿಗೆ ಅನುಕೂಲ ಆಗುತ್ತೆ ಮೇಡಮ್. ನಿಮ್ಮಂತ ಅನುಭವದ ಕೊಟ್ಟಂತ ಮಾಹಿತಿ ಕೊಡೋದ್ರಿಂದ ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ.
ಈಗ ಹೇಗೆ ಒಂದು ದಿನ ಪ್ರಾರಂಭ ಮಾಡೋದು ಹೇಗೆ ಮೇಡಮ್? ಈಗ ನಾನು ಒಂದ್ ದಿನದ ಮರಿ ಹೇಳಿ ತಿಂಗಳು ಈಗ ನನ್ನ ಕಡೆ ಮೇಡಮ್ ಈಗ ಈಗ ಏನ್ ಮಾಂಸಕ್ಕೆ ಬಂದಿರೋಂತ ನಾಟಿ ಕೋಳಿಗಳಿಗೆ ನೀವು ದಿನನಿತ್ಯ ಏನೆಲ್ಲ ಆಹಾರ ಕೊಡ್ತೀರಾ? ಸರ್ ನಾ ಬೆಳಗ್ಗೆ ಬಂದ 6 ಗಂಟೆಗೆ ಬಾಕಲ್ ತೆಗಿತೀನಿ. 6 ಗಂಟೆಯಿಂದ ಇಡೀ ದಿನ. ಈಗ ನಾಟಿ ಕೋಳಿಗಳಿಗೆ ನೀವು ಏನು ಯಾವ ತರ ಫೀಡ್ ಕೊಡ್ತಾ ಇದೀರಾ ಮೇಡಮ್? ಸರ್ ಇದು ಲೇಯರ್ ಅಂತ ಹೇಳಿ ದೊಡ್ಡ ಕೋಳಿ ಕೊಟ್ರೆ ತತ್ತಿ ಚಲೋ ಕೊಡ್ತಾವ. ಇದ್ರೊಳಗ ಜಿಂಗಾ ಮೀನದ ಪೌಡರ್ ಮತ್ತೆ ಇದು ಸೆಲ್ಫ್ ಇರ್ತೈತಲ್ಲ ಏನದು ಸಮುದ್ರ ಚಿಪ್ ಅದು ಸೊ ಕ್ಯಾಲ್ಸಿಯಂ ಕೋಳಿಗೆ ಏನ್ ಬೇಕು ತತ್ತಿ ಇಡಾಕ ಅದು ಎಲ್ಲಾ ಕೊಟ್ಟಿರ್ತಾರ. ಹಿಂಗಾಗಿ ಇದನ್ನ ಹಾಕ್ತಿವಿ. ಸೊ ಗೊಂಜೋಳನು ಹಾಕ್ತಿವಿ ಮತ್ತೆ ಗೋಧಿನೂ ಹಾಕ್ತಿವಿ. ಅದ್ರ ಜೋಡಿ ಇದನ್ನು ಹಾಕ್ತಿವಿ. ಅತಿ ಹೆಚ್ಚು ಗ್ರೋತ್ ಬರಬೇಕು ಅಂದ್ರೆ ಯಾವ್ದು ಫೀಡ್ ಕೊಡಬೇಕು ಮೇಡಮ್? ಸರ್ ಇದು ಸಣ್ಣ ಮರಿಗಿದೆ ಸ್ಟಾರ್ಟರ್ ಅಂತ ಹೇಳಿ. ನಾನು ಲೋಕಲ್ ಕಂಪನಿ ಯಾವ ಯೂಸ್ ಮಾಡಿಲ್ಲ ಇವತ್ತವರೆಗೆ 10 ವರ್ಷ ಆತ. ನಾನು ಗುಜರಾತ್ ಕಂಪನಿದೇ ಯೂಸ್ ಮಾಡಾಕತ್ತೀನಿ. ಮೇಡಮ್ ನೀವೆಲ್ಲ ಹೋಲ್ಸೇಲ್ ಆಗಿ ತರಿಸ್ಕೊಳೋದಾ? ಹಾ ಸರ್ ನಾನು ಲೀಡರ್ಶಿಪ್ ಇದ್ದೀನಿ ಸರ್ ಬಾರಾಮತಿ ಒಳಗೆ. ಓಕೆ ಮೇಡಮ್ ಈಗ ನೀವು ಇಲ್ಲಿಂದ ರೈತರಿಗೂ ನೀವು ಬೇರೆ ಕಡೆ ಕೊಡ್ತೀರಾ? ಹಾ ಸರ್ ಬೇರೆ ರೈತರಿಗೆಲ್ಲ? ಹಾ ರೈತರಿಗೆ ನನ್ನ ಕಡೆ ಯಾರು ಕೋಳಿ ತಗೊಂಡ್ ಹೋಗ್ತಾರಲ್ಲ ಅವ್ರು 50 ಚೀಲ 20 ಚೀಲ 30 ಚೀಲ ಹಿಂಗೆಲ್ಲ ತಗೊಂಡ್ ಹೋಗ್ತಾರೆ ಸರ್. ಮೇಡಮ್ ಈಗ ಯಾವ್ದಾದ್ರು ನಾಟಿ ಕೋಳಿಗಳಿಗೆ ಕಾಯಿಲೆ ಬಂದಾಗ ಯಾವ ತರ ಮೆಡಿಸಿನ್ ಯಾವ ತರ ಮಾಡಿ ಕೊಡ್ತೀರಾ ಮೇಡಮ್? ಸರ್ ನಾನು ಎಲ್ಲ ಗೈಡ್ ಮಾಡ್ತೀನಿ. ಇದು ವಿರಾಸಿಟ್ ಅಂತ ಹೇಳಿ. ಓಕೆ ಮೇಡಮ್. ಕಣ್ಣು ನೋವು ಆದ್ರೆ ಮಾತ್ರ ರಾಮ ಬಾಣ ಇದ್ದಂಗಿದೆ. ಎಂತ ಕಣ್ಣು ನೋವು ಬಂದ್ರೆ ಸರ್ ಲಘು ರಿಕವರ್ ಆಗ್ತೈತಿ. ಮತ್ತೆ ಯಾವ ತರ ಕೊಡ್ಬೇಕು ಎಷ್ಟು ಕೊಡ್ಬೇಕು ಎಷ್ಟು ದಿನ ಕೊಡ್ಬೇಕಂತೆಲ್ಲ ಸಲಹೆ ನಾ ಕೊಡ್ತೀನಿ ಸರ್ ಫೋನ್ ಒಳಗೆ. ಅಂದ್ರೆ ನಿಮ್ಮ ಹತ್ರ ಯಾರು ಮರಿ ತಗೊಂಡ್ ಹೋಗ್ತೀರಾ ಅವ್ರಿಗೆ ನೀವೇ ಸಂಪೂರ್ಣವಾಗಿ ಮಾಹಿತಿ ಸಹ ಕೊಡ್ತಾ ಇದೀರಾ? ಅವ್ರಿಗೂ ಕೊಡ್ತೀವಿ ಸರ್. ಇವ್ರು ಗೊತ್ತಿಲ್ದವ್ರು ನನಗೆ ಸಾಕಷ್ಟು ಜನ ಫೋನ್ ಹಚ್ಚಾರ. ಅವ್ರಿಗೂ ಹೇಳ್ತೀನಿ ಸರ್. ಯಾರು ನನಗೆ ತಗೊಂಡ್ ಹೋಗ್ಲಿ ಬಿಡ್ಲಿ ಒಟ್ಟು ಯಾರೇ ಕಾಲ್ ಮಾಡಿದ್ರೆ ನಮ್ ರೈತರ ಅವ್ರಿಗೆ ಲುಕ್ಸಾನ್ ಆಗ್ಬಾರ್ದು. ನನಗೆ ಯಾರೇ ಬಹಳ ಮಂದಿ ಕೇಳ್ಯಾರ ನನಗೆ ಅವ್ರಿಗೆಲ್ಲ ನಾ ಹೇಳ್ತೀನಿ ಸರ್. ಮತ್ತೆ ಎರಡು ಯಾವ್ದೋ ಒಂದು ಮೆಡಿಸಿನ್ ಇಟ್ಟಿರ ಅದೇ ಮೇಡಮ್? ಸರ್ ಇದು ಕಾನ್ಸಿಸ್ಟೆನ್ಸ್ ಅಂತ ಹೇಳಿ. ಇದು ಜಸ್ಟ್ ಲೈಕ್ ಟಾನಿಕ್. ಅಂದ್ರೆ ಗ್ರೋತ್ಗೆ ಅನುಕೂಲ. ಗ್ರೋತಿಗೆ ಅಂದ್ರೆ ಸ್ವಲ್ಪ ಏನ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಜೋರಾಗಿ ಆ ತರ ಇದ್ದಾಗ ಡೆವಲಪ್ ಆಗಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಓಕೆ 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 ಮೇಡಮ್. ಇದು ಕೂಡ ಹಿಂಗೆ ಸೇಮ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನಾರ ಆದ್ರೆ ರಿಕವರ್ ಆಗ್ತದೆ. ಓಕೆ ಓಕೆ. ಸೊ ಇನ್ನು ಇದು ಇಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ನನ್ನ ಯಾವ ಮರಿಗ ಏಜಿಗೆ ಯಾವ್ದು ಕೊಡ್ಬೇಕಂತ ಹೇಳಿ ಹೇಳ್ತೀನಿ ಸರ್. ಓಕೆ ಓಕೆ ಮೇಡಮ್. ಈಗ ನೀವು ಶೆಡ್ ಅಲ್ಲಿ ಯಾವ ತರ ಸೆಟಪ್ ಮಾಡಿದಿರ ಅಂತ ಹೇಳಿ ಒಂದು ಮಾಹಿತಿ ಕೊಡಿ ಮೇಡಮ್ ನಮ್ಮ ರೈತರಿಗೆ. ಓಕೆ ಓಕೆ ಮೇಡಮ್. ನೀವು ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡಿದಾಗ ಎಷ್ಟು ಬಂಡವಾಳ ಹಾಕಿ ಶೆಡ್ ನೆಲ್ಲ ನಿರ್ಮಾಣ ಮಾಡ್ಕೊಂಡ್ರಿ ಮೇಡಮ್ ನೀವು? ಸರ್ ನಾನು ಇದನ್ನ ಮಾಡಿ 10 ವರ್ಷ ಆತ. ಓಕೆ. ಸೊ ನಾ 2 ರೂಪಾಯಿ ಕೊಟ್ಟು ಇವು ಹಂಚ್ ತಗೊಂಡ್ಬಂದಿದ್ದೆ. ಅವೆಲ್ಲ ಸೆಕೆಂಡ್ ಹ್ಯಾಂಡ್ ಇತ್ತು ಅಂದ್ರೆ ಯೂಸ್ ಮಾಡಿ ಬಿಟ್ಟಿದ್ದೆ. ಸೊ ನಾ ಇದು ಫುಲ್ ಸೆಟ್ ಮಾಡಾಕ ಒಂದ್ 50,000 ರೂಪಾಯಿ ಖರ್ಚಾಗೈತಿ ಅವಾಗ. ಸೊ ಈಗ ಏನ್ ಮಾಡ್ಬೇಕಂದ್ರೆ ಸುತ್ತಲಿಂಗ್ ತಗಡ್ ಹಾಕೊಬೇಕು ಸರ್. ಅದು ನಮಗ್ ಗೋಡೆ ತಗಡ್ ಹಾಕೊಂಡು ಮೇಲ್ ಒಂದ್ ಮೆಸ್ ಬಡ್ದ ಅದ್ರ ಮೇಲ್ ಒಂದ್ ತಾಡ್ಪತ್ರಿ ಹಾಕೊಂಡು ಅದು ಇದು ಇರ್ತಾವಲ್ಲ ಏನದು ತೆಂಗಿನಕಾಯಿದ ಗರಿ ಅದನ್ನ ಹಾಕೊಂಡ್ರೆ ನಡಿ ಸರ್. ಅದೇ ಬೇಕು ಇದೇ ಬೇಕಂತ ಏನಿಲ್ಲ ಸರ್. ಹೈಟೆಕ್ ಏನ್ ನೆಸೆಸರಿ ಇಲ್ಲ. ನಾಟಿ ಕೋಳಿ ಸಾಗಾಣಿಕೆ ಇಲ್ಲ ಸರ್. ಮತ್ ನಾವೆಲ್ಲ ಹಿಂಗ್ ಪೈಪ್ ಕಟ್ಕೊಂಡಿವಿ. ಇದ್ರೊಳಗೆ 2000 ಕೋಳಿ ಇರ್ತಾವ ಸರ್. ಮೇಡಮ್ ಈಗ ನಮ್ಮ ರೈತರು ಮೊದಲಿಗೆ ಪ್ರಾರಂಭ ಮಾಡುವಾಗ ಎಷ್ಟೆಲ್ಲ ಬಂಡವಾಳ ಹಾಕಿ ಪ್ರಾರಂಭ ಮಾಡ್ಬೇಕು ಮೇಡಮ್? ಸರ್ ಮೊದ್ಲಿಗೆ ಅವ್ರು ಮನಿಗಿನಿ ಎಲ್ಲಾ ಕಟ್ಟಾಕ ಕೋಳಿ ರೂಮಿಗೆ ದುಡ್ಡು ಕಮ್ಮಿ ಹಾಕಿನೇ ಕಮ್ಮಿ ವೆಚ್ಚ ಒಳಗ್ ಮಾಡಿದ್ರೇನೆ ಚಲೋ. ಅಂದ್ರೆ ಈಗ ಅವ್ರಿಗೆ ಸಿಂಪಲ್ ಆಗಿ ಕಟ್ಕೊಬೇಕಂದ್ರೆ ಈಗಿನ ಕಾಲದಾಗ ಅಂದ್ರೆ ಒಂದ್ 50,000 ರೂಪಾಯಿ ಒಳಗ ರೆಡಿ ಆಗ್ತಾವ ಸರ್. ಅಂದ್ರೆ ಈಗಿನ ರೈತರಿಗೆ ನೀವು ಕಮ್ಮಿ ಬಂಡವಾಳದಿಂದ ಸಾಗಾಣಿಕೆ ಪ್ರಾರಂಭ ಮಾಡಿ ಅಂತ ಹೇಳ್ತೀರಾ? ಸರ್ ನಮಗೆ ಜಸ್ಟ್ ಇದು ಇರಾಕ್ ಸಾಕ. ಸೇಫ್ ನೈಟ್ ಟೈಮ್ ಏನ್ ಪ್ರಾಣಿ ಆಗ್ಲಿ ಬೆಕ್ಕಾಗ್ಲಿ ತಿನ್ಬಾರ್ದು ಅಂತೇಳಿ ಸೇಫಿಗೆ ಸಾಕ. ಹೈಟೆಕ್ ಏನ್ ನೆಸೆಸರಿ ಇಲ್ಲ ಸರ್. ಮೇಡಮ್ ಈಗ ದಿನನಿತ್ಯ ನೀವು ಕೋಳಿಗಳನ್ನ ಒಳಗಡೆನೆ ಕೂಡ ಹಾಕಿ ಸಾಗಾಣಿಕೆ ಮಾಡ್ತಾರ ಇಲ್ಲ ಸಂಪೂರ್ಣವಾಗಿ ಆಚೆ ಬಿಟ್ಬಿಡ್ತೀರಾ? ಸರ್ ಬೆಸ್ಟ್ ಅಂದ್ರೆ ಹೊರಗ್ ಬಿಟ್ರೆ ಚಲೋ. ನಾವ್ ಒಟ್ಟಾಗಿ ರಾತ್ರಿ ಏನಿದೆ ಒಂದ್ 6 ತಾಸು ಇಷ್ಟೇ ಒಳಗಿರ್ತಾವ ಸರ್. ಬೆಳಗ್ಗೆ 6 ಗಂಟೆಗೆ ಬಿಟ್ರೆ ಸಾಯಂಕಾಲ ನಾವ್ 7 ಗಂಟೆ ಒಳಗ್ ಹಾಕ್ತಿವಿ. ಅಂದ್ರೆ ನೀವು ದಿನನಿತ್ಯ ಆಚೆ ಕಡೆಗೆ ಬಿಟ್ಟು ಸಾಗಾಣಿಕೆ ಮಾಡೋದು? ಹಾ ಸರ್. ಮೇಡಮ್ ಈಗ ನಿಮ್ಗೆ ಈ ಮರಗಳಾಗಿರ್ಬೋದು ಈ ಕಡ್ಡಿಗಳು ಕಟ್ಟಿದ್ರಲ್ಲ ಮೇಡಮ್, ಇದರಿಂದ ಏನು ಮೇಡಮ್ ಇದು ಅನುಕೂಲ? ಈಗ ಈ ಸ್ಟೆಪ್ ಈಗ ತುಂಬಾ ಜನ ರೈತರಿಗೆ ಇದು ಏನು ಕಟ್ಟಿದ್ದಾರೆ ಅಂತ ಅವ್ರಿಗೆ ಡೌಟ್ ಆಗಿರ್ತೇನೆ ಮೇಡಮ್. ಮೇಡಮ್ ಸರ್ ಅವು ಮೇಲ್ ಕುಂತ್ರೆ ರಕ್ತ ಚಲನೆ ಮತ್ತ ಆರೋಗ್ಯ ಆಗ್ಲಿ ಎಲ್ಲಾ ಚಲೋ ಇರ್ತಾವ ಸರ್. ಕೆಳಗೆ ಇದ್ರೆ ಅವು ಎಲ್ಲಾ ಗಲೀಜ್ ಒಳಗ ಎಲ್ಲಾ ಕುಂತ ಅಲ್ಲಿ ಬರೋ ಬದ್ಲಿ ಮೇಲ್ ಕುಂತ್ರೆ ಬೆಸ್ಟ್ ಸರ್. ಅಂದ್ರೆ ಬೇಗ ಬೆಳವಣಿಗೆಗೂ ಚೆನ್ನಾಗಿ ಬೆಳವಣಿಗೆನೂ ಆಗ್ತೈತಿ ಸರ್. ಮತ್ತ ಮೇಲ್ ಕುಂತ್ರೆ ಅವಕ್ಕ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೈತಿ ಸರ್. ಅವ್ರಿಗೊಂಥರ ಜುಕಾಲಿ ಇದ್ದಿಂಗ. ಸೊ ಓಕೆ ಮೇಡಮ್, ಈಗ ಕೋಳಿ ಸಾಗಾಣಿಕೆಯಲ್ಲಿ ದುಡ್ಡಿದೆಯಾ ಮೇಡಮ್?
ಖಂಡಿತ ಇದೆ ಸರ್. ಈ ಕಸ ಆಗ್ಲಿ ಅವ್ರ ಗೊಬ್ಬರ ಆಗ್ಲಿ, ನಾ ಗೊಬ್ಬರ ಕೂಡ ಸಾಕಷ್ಟು ಮಾರ್ಕೊಂಡಿನಿ ಸರ್. 7,000 ರೂಪಾಯಿ ಒಂದ್ ಟ್ಯಾಕ್ಟ್ರಿ ತಗೊಂತಾರ ಸರ್. ಮೇಡಮ್ ಅಂದ್ರೆ ನೀವ್ ಹೇಳ್ತಾ ಇರೋದು ಕೋಳಿ ಕಷ್ಟದಲ್ಲಿ 7,000 ರೂಪಾಯಿ ಒಂದು ಟ್ಯಾಕ್ಟ್ರಿ ತಗೊಂತಾರ ಮೇಡಮ್? ಹಾ ಸರ್ ಗೊಬ್ಬರ ಎಲ್ಲ ತಗೊಂತಾರ ಸರ್, ಕಾಲ್ ಮಾಡಿ ಎಲ್ಲಾ ತಗೊಂತಾರ ಸರ್. ಅಂದ್ರೆ ಮೇಡಮ್ ನೀವು ಯಾವ್ದೇ ತೋಟಕ್ಕೆ ಯೂಸ್ ಮಾಡಲ್ಲ? ನನಗೆ ಎಷ್ಟು ನೀಡ್ ಐತಿ ಇಷ್ಟು ಮಾಡ್ಕೊಂಡು ನಾ ಸೇಲ್ ಮಾಡ್ತೀನಿ ಸರ್. ಸೇಲ್ ಮಾಡ್ಬಿಡ್ತೀರಾ? ಹಾ ಸರ್. ಓಕೆ ಸ್ನೇಹಿತರೆ, ಯಾರಾದ್ರೂ ಕೋಳಿ ಗೊಬ್ಬರ ಬೇಕಾದ್ರೆ ದಯವಿಟ್ಟು ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ. ಅತ್ಯುತ್ತಮವಾಗಿರುವಂತಹ ನೈಸರ್ಗಿಕವಾಗಿ ಯಾವುದೇ ಥರದ ಉಬ್ಲಾಕಿರಲ್ಲ, ಏನು ಕೋಳಿಯಲ್ಲಿ ಏನು ಕಸ ಬರುತ್ತೋ ಅದನ್ನೇ ಸಹ ಮೇಡಮು ಕೊಡ್ತಾರೆ ಸ್ನೇಹಿತರೆ. ಅವರ ಸಂಪೂರ್ಣ ಮಾಹಿತಿ ನಾನು ನನ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಹಾಗೆ ಅವರಲ್ಲಿ ಕಾಂಟ್ಯಾಕ್ಟ್ಸಲ್ಲೂ ಹೇಳಿ. ಧನ್ಯವಾದಗಳು.